ನಮಸ್ಕಾರ ಸಾಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ಐತಲ್ಲ ಭಾಳ ಬೇಸಿಕ್ ಫಿಟ್ನೆಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡ್ರಿ, ನಾನು ಹೇರ್ ಸ್ಟೈಲ್ನ ಇಗ್ನೋರ್ ಮಾಡ್ರಿ, ಬಟ್ ನಾನು ಜಸ್ಟ್ ಏನು ಹೇಳ್ತೀನೋ ಅದ್ರ ಮೇಲೆ ಫೋಕಸ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ಐತಲ್ಲ ನಾನು ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀನಿ. ನ್ಯೂಟ್ರಿಷನ್ ಅಂದ್ರೆ ಎಕ್ಸಾಂಪಲ್ ಡಯಟ್ ಪ್ಲಾನ್ ಅಂದ್ಕೊಳ್ಳಿ. ಡಯಟ್ ಪ್ಲಾನ್ಗೆ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ಥರ ನಿಮ್ಮ ಸ್ವಂತ ಡಯಟ್ ಪ್ಲಾನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೋದು, ಯಾವುದೇ ಟ್ರೈನರ್ಸ್ ಹೆಲ್ಪ್ ಇಲ್ಲದ. ಸೊ ಬೇಸಿಕ್ಕಿಂದ ನೋಡೋಣ ನಾವು. ಸೊ ನಮ್ಮ ಸ್ವಲ್ಪ ಜನಕ್ಕೆ ಕ್ಯಾಲರೀಸ್ ಅನ್ನೋದು ಗೊತ್ತಿರಲ್ಲ, ಓಕೆನಾ? ಸೊ ಕ್ಯಾಲರೀಸ್ ಅಂದರೆ ಏನು ನೋಡೋಣ ಫಸ್ಟ್. ಓಕೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದೊಂದು ಪೀನಟ್ ಬಟರ್ ಐತಿ. ಈ ಪೀನಟ್ ಬಟರ್ ಒಳಗೂ ಕ್ಯಾಲರೀಸ್ ಅನ್ನೋ ಇರ್ತಾವು, ಈ ಉಳ್ಳಾಗಡ್ಡಿ ಒಳಗೂ ಕ್ಯಾಲರೀಸ್ ಅನ್ನೋದು ಇರುತ್ತೆ. ಸೊ ಕ್ಯಾಲರೀಸ್ ಪ್ರತಿಯೊಂದು ಫುಡ್ದಾಗ ಬೇರೆ ಬೇರೆ ಟೈಪ್ ಇರುತ್ತೆ ಕ್ಯಾಲರೀಸ್. ಸೊ ಕ್ಯಾಲರೀಸ್ ಅಂದ್ರೆ ಎನರ್ಜಿ. ಇವಾಗ ನಮಗೆ ಓಡಾಡೋಕ್ಕಾಯ್ತು, ಬರೆಯೋಕ್ಕಾಯ್ತು, ನೋಡೋಕ್ಕಾಯ್ತು, ತಳಗಡ್ಸೋಕ್ಕಾಯ್ತು, ಎಲ್ಲಕ್ಕೂ ಎನರ್ಜಿ ಅನ್ನೋದು ಬೇಕಾಗುತ್ತೆ. ಸೊ ನಾವು ಫುಡ್ ತಿಂತೀವಿ, ಆ ಫುಡ್ಡಿಂದ ನಮ್ಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿಯಿಂದ ನಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಕ್ಯಾಲರೀಸ್ ಮೇನ್ ಫ್ಯಾಕ್ಟರ್ ಆಗುತ್ತೆ. ಈಗ ನೋಡಿ, ನಾವು ವೇಟ್ ಗೇನ್ ಮಾಡಬೇಕಾಯ್ತು, ವೇಟ್ನ ಲೂಸ್ ಮಾಡಬೇಕಾಯ್ತು ಅಂದ್ರೆ ಕ್ಯಾಲರೀಸ್ನ ಹೆಚ್ಚು ಕಡಿಮೆ ಮಾಡಿ ಐತಲ್ಲ, ನಾವು ವೇಟು ಗೇನು ಮಾಡ್ಬೋದು, ಫ್ಯಾಟ್ನ ಲೂಸು ಮಾಡ್ಬೋದು. ಸೊ ಗೊತ್ತಾಯ್ತಲ್ಲ ಕ್ಯಾಲರೀಸ್ ಅಂದ್ರೆ ಏನು ಅಂತ. ಸೊ ಕ್ಯಾಲರೀಸ್ ಒಳಗೆ ಮತ್ತು 3 ಟೈಪ್ ಬರ್ತಾವೆ. 3 ಟೈಪ್ ಯಾವ ಅಂತಂದ್ರೆ ಪ್ರೋಟೀನು, ಕಾರ್ಬ್ಸು, ಫ್ಯಾಟ್ಸು. ಇವಕ್ಕೆ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂತಾರೆ, ಸರಿನಾ? ಇವು 3 ಇಂದ ನಾವು ಐತಲ್ಲ ಚಲೋತ್ತಂಗೆ ಮಸಲು ಬಿಲ್ಡ್ ಮಾಡ್ಬೋದು ಮತ್ತು ಫ್ಯಾಟ್ನು ಲೂಸ್ ಮಾಡ್ಬೋದು. ಸೊ ಇವಾಗ ಒಂದು ಡಯಟ್ ಪ್ಲಾನ್ ಮಾಡ್ಬೇಕಿತ್ತಂದ್ರೆ ಇವು 3 ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ಕಾರ್ಬೋಹೈಡ್ರೇಟ್ ಏನಂತಂದು ನೋಡೋಣ ಫಸ್ಟ್. ಓಕೆ, ಕಾರ್ಬೋಹೈಡ್ರೇಟ್ ಅಂದರೆ ಇದು ಎನರ್ಜಿ ಯೂನಿಟ್. ಕಾರ್ಬೋಹೈಡ್ರೇಟ್ ಅಂದರೆ ಸೇಮ್ ಇವಾಗ ನಮಗೆ ಓಡಾಡೋಕ್ಕಾಯ್ತು, ವೇಟ್ ಲಿಫ್ಟ್ ಮಾಡೋಕ್ಕಾಯ್ತು, ಬರೆಯೋಕ್ಕಾಯ್ತು, ನೋಡೋಕ್ಕಾಯ್ತು, ತಳಗಡ್ಸೋಕ್ಕಾಯ್ತು. ಸೊ ನಮ್ಗೆ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಕಾರ್ಬೋಹೈಡ್ರೇಟ್ಸ ಪ್ರೊವೈಡ್ ಮಾಡ್ತಾವೆ. ಕಾರ್ಬೋಹೈಡ್ರೇಟ್ಸ್ ಆಯ್ತಾ. ಇನ್ನು ಪ್ರೋಟೀನ್ ಐತಲ್ಲ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಬೇಕೇ ಬೇಕು. ಸೊ ನಾವು ವೇಟ್ ಲಿಫ್ಟ್ ಮಾಡ್ತೀವಿ, ವೇಟ್ ಲಿಫ್ಟ್ ಮಾಡಿದಾಗ ಐತಲ್ಲ ನಮ್ಮ ಮಸಲ್ಸ್ ಡ್ಯಾಮೇಜ್ ಆಕಾವ. ಸೊ ಆ ಡ್ಯಾಮೇಜ್ ಆಗಿದ್ದ ಮಸಲ್ಸ್ನ ಹೊಳ್ಳಿ ರಿಪೇರಿ ಮಾಡೋಕೆ ನಮಗೆ ಪ್ರೋಟೀನ್ ಬೇಕಾಗುತ್ತೆ. ಆ ಪ್ರೋಟೀನನ್ನು ನಾವು ಒಂದು ನಾನ್ ವೆಜ್ ಸೋರ್ಸಿಂದನಾದರೂ ತೊಗೋಬೋದು, ಇಲ್ಲಾಂದರೆ ವೆಜ್ ಸೋರ್ಸಿಂದಾದರೂ ತೊಗೋಬೋದು. ನಾನ್ ವೆಜ್ ಒಳಗೆ ಚಿಕನ್, ಫಿಶ್ಶು, ಎಗ್ಸು ಅದರಿಂದ ತೊಗೋಬೋದು. ಬಟ್ ವೆಜಿಟೇರಿಯನ್ ಸೋರ್ಸ್ ಒಳಗೆ ಐತಲ್ಲ ನೀವು ಡೈರಿ ಪ್ರಾಡಕ್ಟ್ಸ್ ಇಂದ ತೊಗೊಂಡ್ರೆ ನಮ್ಗೆ ಪ್ರತಿಯೊಂದು ಅಮಿನೋ ಆ್ಯಸಿಡ್ಸ್ ಸಿಗ್ತಾವು. ಸೊ ಅದಕ್ಕೆ ಕಂಪ್ಲೀಟ್ ಪ್ರೋಟೀನ್ ಆಗುತ್ತದೆ. ಇವಾಗ ನಮ್ಮ ಮನ್ಯಾಗ ಊಟ ಮಾಡ್ತಾರನ ಆ ಫುಡ್ ಒಳಗೆ ಬರೀ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ ಅಷ್ಟೇ ತಿಂದ್ರೆ ಐತಲ್ಲ ನಮ್ಮ ಬಾಡಿ ಐತಲ್ಲ ಟ್ರಾನ್ಸ್ಫಾರ್ಮ್ ಆಗಲ್ಲ. ಸೊ ಕಾರ್ಬೋಹೈಡ್ರೇಟ್ ಜೊತೆಗೆ ಐತಲ್ಲ ನಮಗೆ ಪ್ರೋಟೀನು ಬೇಕಾಗುತ್ತೆ. ಸೊ ಪ್ರೋಟೀನ್ ಬಗ್ಗೆ ಆಯಿತು. ಮತ್ತು ಫ್ಯಾಟ್ಸ್ ಬಗ್ಗೆ ನೋಡೋಣ. ಫ್ಯಾಟ್ಸ್ ಎದಕ್ಕಂತಂದ್ರೆ ನಮ್ಮ ಹಾರ್ಮೋನಲ್ ಪ್ರೊಡಕ್ಷನ್ಗೆ. ಸೊ ಇವಾಗ ಎಲ್ಲರ ಗಂಡಸರ ಒಳಗೆ ಟೆಸ್ಟೋಸ್ಟೆರಾನ್ ಅನ್ನೋದು ಇರುತ್ತೆ. ಸೊ ಆ ಟೆಸ್ಟೋಸ್ಟೆರಾನ್ನ ಇನ್ಕ್ರೀಸ್ ಮಾಡೋಕೆ ಮತ್ತು ಮೇಂಟೈನ್ ಮಾಡೋಕೈತಲ್ಲ ನಮಗೆ ಫ್ಯಾಟ್ಸ್ ಬೇಕಾಗುತ್ತೆ. ಫ್ಯಾಟ್ಸ್ ಒಳಗೆ ಹೆಲ್ದಿ ಫ್ಯಾಟ್ಸ್ ಅನ್ನೋ ಇರ್ತಾವೆ ಮತ್ತು ಬ್ಯಾಡ್ ಫ್ಯಾಟ್ಸ್ ಅನ್ನಬೋದು, ಇಲ್ಲರ ಬ್ಯಾಡ್ ಫ್ಯಾಟ್ಸ್ ಅನ್ಕೊಳ್ಳಿ. ಬ್ಯಾಡ್ ಫ್ಯಾಟ್ಸು ಇರುತ್ತೆ. ಹೆಲ್ದಿ ಫ್ಯಾಟ್ಸ್ ಯಾವಂತಂದ್ರೆ ಎಗ್ಗು, ಚಿಕನ್ನು, ಫಿಶ್ಶು ಇವೆಲ್ಲ ಹೆಲ್ದಿ ಫ್ಯಾಟ್ಸ್ ಆಕಾವು. ಕೆಟ್ಟ ಫ್ಯಾಟ್ಸ್ ಅಂತಂದ್ರೆ ಮತ್ತು ಯಾವಪ್ಪ ಆಯಿಲು ಮತ್ತು ಟ್ರಾನ್ಸ್ ಫ್ಯಾಟು ಇವೆ ಒಟ್ಟು ಇವು ಫ್ಯಾಟ್ಸ್ ಆಯಿತು. ಸೊ ಇವು 3 ಮೈಕ್ರೋ ನ್ಯೂಟ್ರಿಯನ್ಸ್ ನಮಗೆ ಒಂದು ಡಯಟ್ ಪ್ಲಾನ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಬೇಕಾಗುತ್ತೆ. ಇವು ಮೈಕ್ರೋ ನ್ಯೂಟ್ರಿಯನ್ಸ್ ಒಳಗೆ ಐತಲ್ಲ ಕ್ಯಾಲರೀಸ್ ಅನ್ನು ಇರ್ತಾವ. ಸೊ ಇದು 1 ಗ್ರಾಮ್ ಪ್ರೋಟೀನ್ ಒಳಗೆ ಐತಲ್ಲ ನಮಗೆ 4 ಕ್ಯಾಲರಿ ಸಿಗ್ತಾವ. ಸೇಮ್ ಹಾಗೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಒಳಗೆ ಐತಲ್ಲ ನಮಗೆ 4 ಕ್ಯಾಲರಿ ಸಿಗ್ತಾವ. 1 ಗ್ರಾಮ್ ಫ್ಯಾಟ್ ಒಳಗೆ ಐತಲ್ಲ ನಮಗೆ 9 ಕ್ಯಾಲರಿ ಸಿಗ್ತಾವ. ಸೊ ಅದಕ್ಕೆ ಐತಲ್ಲ ಈಗ ಪ್ರೋಟೀನ್ ಒಳಗೆ ಎಷ್ಟು ಕ್ಯಾಲರೀಸ್, ಕಾರ್ಬ್ಸ್ ಒಳಗೆ ಎಷ್ಟು ಕ್ಯಾಲರೀಸ್ ಮತ್ತು ಫ್ಯಾಟ್ಸ್ ಒಳಗೆ ಎಷ್ಟು ಕ್ಯಾಲರೀಸ್ ಅದ ಅಂತ ನಿಮಗೆ ಗೊತ್ತಾಯ್ತು. ಸೊ ಒಂದು ಡಯಟ್ ಪ್ಲಾನ್ನ ಹೆಂಗೆ ಕ್ರಿಯೇಟ್ ಮಾಡೋದಂತ ಕಿಸಿಂದ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.